ಬ್ಯಾಂಗ್ಳೂರು ಬಿಟ್ಟು ನೈಟ್ ಬ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಕೊಡೈಕನಲ್ ಬಂದಿದ್ದೀವಿ. ಇವಾಗ ಕೊಡೈಕನಲ್ ಎಂಟ್ರೆನ್ಸಲ್ಲಿದ್ದೀನಿ. ಬರೋ ದಾರಿಯಲ್ಲಿ ನೈಟು ಪಂಚರ್ ಬೇರೆ ಆಗೋಯ್ತು. ತೋರಿಸ್ತೀನಿ ಕತೆ ಏನಾಗಿದೆ ಅಂತ. ಪಂಚರ್ದು ಒಂದೇ ಸಲ 3 ಪಂಚರ್ ಆಗೋಗ್ಬಿಟ್ಟಿದೆ ಒಂದೇ ಜಾಗದಲ್ಲಿ. ಪಂಚರೆಲ್ಲ ಹಾಕ್ಸ್ಕೊಂಡು ಬರೋಷ್ಟೊತ್ತಿಗೆ ಇವಾಗಲೇ 10 ಗಂಟೆ ಆಗಿಬಿಟ್ಟಿದೆ ಟೈಮು. ಆ್ಯಕ್ಚುಲ್ ಎಸ್ಟಿಮೇಟೆಡ್ ಟೈಮು 8:30 ಇತ್ತು, ಇವಾಗ 10:30 ಆಗೋಗ್ಬಿಟ್ಟಿದೆ. ಏನು ಮಾಡೋದು. ಇವಾಗ ಇಲ್ಲಿಂದ ಇನ್ನೂ ಒಂದು 57 ಕಿಲೋಮೀಟರ್ಸ್ ಇದೆ. ಎಸ್ಟಿಮೇಟೆಡ್ ಅರೈವಲ್ ಟೈಮ್ 11:30 ತೋರಿಸ್ತಾ ಇದೆ. ಕೊಡೈಕನಲ್ ಸ್ಟಾರ್ ಲೇಕ್ ಇನ್ನೇನು ಇಲ್ಲಿಂದ 1.5 ಅವರ್ ಇದೆ. ಹೇರ್ಪಿನ್ ಬೆಂಡ್ ಎಲ್ಲ ಇದೆ ಅಂತೆ. ಹೋಗೋಣ. ಅಂಕಲ್ ಹೋಗಿ. ಅಂಕಲ್ ನನಗೆ ದಾರಿ ಬಿಡಿ, ಜೈಲಾ ಅಂಕಲ್ ದಾರಿ ಬಿಡಿ. ಜೈಲಾ ಅಂಕಲ್ ಒಂದು ಹ್ಯಾಂಡ್ ಸಿಗ್ನಲ್ ತೋರಿಸ್ತಿಲ್ಲ, ದಾರಿನೂ ಬಿಡ್ತಿಲ್ಲ. ನಮ್ಮ ಬೇರೆ ನಿದ್ದೆ ಎಲ್ಲಿದ್ದ ಇದೆ. ಓಡಿ 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 ಮಗ, ಓಡಿ ಮಗ. ಕೊಡೈಕನಾಲಲ್ಲಿ ಫುಲ್ಲು ಬಿಸಿಲು, ಚಳಿ ಅನ್ನೋದೇ ಇಲ್ಲ, ಬಿಸಿಲು. ನಮ್ಮ ಬೆಂಗಳೂರೇ ಎಷ್ಟು ಚಳಿ ಇರುತ್ತೆ, ಕೊಡೈಕನಾಲ್ ಫುಲ್ಲು ಬಿಸಿಲು. ಕೈ ಸುಡ್ತಿದೆ ನನಗೆ. ಆ ಕಡೆ ವ್ಯೂ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ನನಗೆ. ಲೆಫ್ಟ್ ಸೈಡು ಕೆಳಗಡೆ ನಿಮ್ಗೊಂದು ಲೇಕ್ ಇದೆ, ಲೇಕ್ ಮೇಲೆ ಒಂದು ಬ್ರಿಡ್ಜ್ ಇದೆ. ಅಲ್ಲಿ ನೋಡಿ ಕಾಣಿಸ್ತಿದೆ ಅಲ್ಲಿ ಬ್ರಿಡ್ಜು. ಫೋಟೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ. ನೋಡೋಣ ಕೊಡೈಕನಲ್ ರೀಚ್ ಆದಮೇಲೆ ಆ ಜಾಗಕ್ಕೆ ಹೋಗೋಕ್ಕಾಗುತ್ತಾ ಅಂತ. ಲೇಕ್ ವ್ಯೂ ಇರಬೇಕು ಅದು. ಅದೇ ಲೇಕ್. ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ತಿದೆ ನೋಡಿ ಫಾಲ್ಸು. ಫೋನಲ್ಲಿ ಝೂಮ್ ಮಾಡಿ ನೋಡೋಣ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೆ ಫಾಲ್ಸ್. ಇಲ್ಲಿ ನೋಡ್ಬೋದು ನೀವು, ಟೈರ್ ಫುಲ್ ವೇರ್ ಔಟ್ ಆಗಿಬಿಟ್ಟಿದೆ. ಒಂದೇ ಸೈಡ್ 4 ಪಂಚರ್ ಬೇರೆ ಆಗಿತ್ತು. ಸೊ ಹೆಂಗೋ ಕೊಡೈಕನಲ್ ಮೇಲೆವರೆಗೂ ಇವಾಗ ಬಂದಾಯಿತು. ಟೈರ್ ಚೇಂಜ್ ಮಾಡಿಸ್ಕೊಂಡು ರಿಟರ್ನ್ ಹೋಗೋದು ಅಷ್ಟೇ ಈಗ. ಫೈನಲಿ ರೆಸಾರ್ಟ್ ಹತ್ರ ರೀಚ್ ಆಗಿದ್ದೀವಿ. ವುಡ್ಡೀಸ್ ರೆಸಾರ್ಟ್ ಅಂತ. ನಾವು ಬುಕ್ ಮಾಡಿದ್ದಿದ್ದು ರೆಸಾರ್ಟು ಲೇಟ್ ಆಯಿತು ಅಂತ ಯಾರಿಗೂ ಕೊಟ್ಬಿಟ್ಟಿದ್ದಾರೆ ಬೇರೆಯವ್ರಿಗೆ. ಸೊ ಈ ರೆಸಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗೇ ಇದೆ ರೂಮ್ಸ್ ಎಲ್ಲ. 2 ಟೈಪ್ಸ್ ಆಫ್ ರೂಮ್ಸ್ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ವ ನಿಮಗೆ, ಆ ದೂರ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಆ ರೂಮ್ಸ್ ಬಂದ್ಬಿಟ್ಟು ನಿಮಗೆ 2800 3000 ಅಂದರು. ಬಾಲ್ಕನಿ ವಿತ್ ದ ವ್ಯೂ ಅಂದರೆ ಎಲ್ಲ ಸಿಮಿಲರ್. ಆ ಕಡೆಯಿಂದ ಆ ಕಡೆ ಇರೋರು ಇಲ್ಲಿ ನೋಡ್ಬೋದು, ಇಲ್ಲಿರೋರು ಅಲ್ಲಿ ನೋಡ್ಬೋದು. ಪ್ಯೂರ್ ವೆಜ್ ಇದು. ನಾನ್ ವೆಜ್ ಬೇಕಿದ್ರೆ ಆಚೆಯಿಂದ ತೊಗೊಂಬಂದು ತಿನ್ಕೊಬೇಕು. ಇದು ಪ್ಯೂರ್ ವೆಜ್ಜು.
ನಿಂತಿದೆ ನಮ್ಮ ಗಾಡಿ. ಚೆನ್ನಾಗಿದೆ. ಈ ರೂಮ್ ಪ್ರೈಸು 4000 ಅಂದರು. ಇಟ್ಸ್ ನೆಗೋಷಿಯಬಲ್. ನೀವು ಮಾತಾಡಿಬಿಟ್ಟು ನೀವು ಎಷ್ಟು ಕಡಿಮೆ ಮಾಡ್ಸೋಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡಿಸ್ಕೊಬೋದು ನೀವು. ಕೊಡೈಕನಾಲಲ್ಲಿ ಸ್ವಲ್ಪ ಒಂದು 1 ಅವರ್ ರೆಸ್ಟ್ ತೊಗೊಂಬಿಟ್ಟು ಫಸ್ಟ್ ಲೊಕೇಶನಿಗೆ ಬಂದಿದ್ದೀವಿ. ಪೈನ್ ಫಾರೆಸ್ಟಿಗೆ ಬಂದಿದ್ದೀನಿ. ಸಖತ್ ರಶ್ ಇವತ್ತು. ರಿಪಬ್ಲಿಕ್ ಡೇ ಅಂತ ಟಿಕೆಟ್ಸ್ ಎಲ್ಲ ಫ್ರೀ ಬಿಟ್ಟಿದ್ದಾರೆ ಇವತ್ತು. ಚೆನ್ನಾಗಿದೆ ಲೊಕೇಶನ್ ಎಲ್ಲ. ಬಟ್ ಗಾಡಿ ಅಂತೂ 10 ಕಿಲೋಮೀಟ್ರು ನಮ್ಮ ರೂಮಿಂದ ಇಲ್ಲಿಗೆ 10 ಕಿಲೋಮೀಟ್ರ್ ಫುಲ್ಲು ಗಾಡಿ ನಿಂತಿದೆ. ಬೈಕಲ್ಲಿ ಬಂದಿದ್ದರಿಂದ ಬಂದುಬಿಟ್ಟೆ ಈಸಿಯಾಗಿ. ಬಟ್ ಸಖತ್ ಜನ. ನೋಡೋಣ ಹಂಗೆ ಸ್ವಲ್ಪ ಮುಂದೆ. ಪೈನ್ ಫಾರೆಸ್ಟ್. ಇಲ್ಲಿಂದ ಇನ್ನೂ ಒಂದು 3 to 4 ಕಿಲೋಮೀಟರ್ಸ್ ಹೋದರೆ ಗುಣಾ ಕೇವ್ಸ್ ಅಂತಿದೆ. 4:30 ಒಳಗಡೆ ಕ್ಲೋಸ್ ಅಂತ ಹಾಕಿದ್ದಾರೆ. ಬಟ್ ಚೆಕ್ ಮಾಡಬೇಕು ಏನು ಕತೆ ಅಂತ. ನಮ್ಮ ಫೇವ್ರೆಟ್ ಕುದುರೆ ನಿಂತಿದೆ. ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ ಕುದುರೆ ರೈಡ್ಗೆ. ಎಲ್ಲ ಗೂಗಲ್ ಪೇದಲ್ಲೇ ಇದೆ ಕ್ಯಾಶ್. ಬಟ್ ಇದು ಅವರು ಜೊತೆಗೆ ಬರ್ತಾರೆ ಕಾಣುತ್ತೆ. ಹಂಗೆ ಬಂದರೆ ಚೆನ್ನಾಗಿರಲ್ಲ. ಇಲ್ಲ ಸುಮ್ಮನೆ ನಿಲ್ಸಿದ್ದಾರೆ. ಒಳ್ಳೆ ಮಸ್ತ್ ಕಟ್ಟಾಗಿ ಬೆಳೆದಿದೆ ಕುದುರೆ. டால்ஃபின் நோஸ்ல ஆன் பண்றா. ಮೇಲೆ ಹತ್ತಿ ಹೋಗೋಣ. കുറച്ച് നീ ഡൗൺ ആവും. ಏನೋ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಡೋಂಟ್ ಗೋ, ಡೇಂಜರಸ್ ಪ್ಲೇಸ್. ಫುಲ್ಲು ಬೇರ್ಗಳು. ನಮ್ಮ ಮುಂದಿನ ಲೊಕೇಶನ್ ಪಿಲ್ಲರ್ ರಾಕ್. ವ್ಯೂ ಪಾಯಿಂಟ್ ಅಂತೆ. ಓ ಇದೆ, ಬಿಸಿಲು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ 2 ಪಿಲ್ಲರ್ ಥರ ಇದೆ ಗೊತ್ತಾ, ಅದೇ ಇಲ್ಲಿನ ಆಕರ್ಷಣೆ. ಚೆನ್ನಾಗಿದೆ ಇದು.
ಸನ್ಸೆಟ್ ಟೈಮಲ್ಲಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. 3 ಆನೆ ಏನೋ ಇದೆ. ಏನಿದು ಮರಿನಾ? ദൂരമാണ്ട് എടുത്താ വരും. ಅಲ್ಲಿ ಕಾಣಿಸ್ತಿದೆ ನೋಡಿ 2 ಪಿಲ್ಲರ್. ಆ ವ್ಯೂ ಪಾಯಿಂಟ್ ಸನ್ಸೆಟ್ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ ಅಷ್ಟೇ, ಇನ್ನೇನಿಲ್ಲ ಇದು. ಓಕೆ, ಇನ್ನು ನಮ್ಮ ಪಯಣ ರೂಮಿನ ಕಡೆಗೆ ಹೋಗೋ ದಾರಿಯಲ್ಲಿ ಮತ್ತೆ ಯಾವುದಾದ್ರೂ ಸಿಕ್ತು ಅಂದರೆ ಅದೇ ಅಲ್ಲೊಂದು ವೀಡಿಯೋ ಮಾಡೋಣ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ.